ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರತಿಮಾ. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗನ್ನ ಮಲಗಿಸಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಏಕೆ ಅಂತಂದರೆ ಅವ್ನು ಬಿಡೋದಿಲ್ಲ ಕೆಲಸ ಮಾಡೋದಕ್ಕೆ. ಹಾಗಾಗಿ ಫಸ್ಟ್ ಅವನ್ನ ಮಲಗಿಸ್ಬಿಡ್ತೀನಿ. ಕೂದಲು ಬಿಟ್ಕೊಂಡೇ ಇದ್ರೆ ಸರಿ ಹೋಗಲ್ಲ. ಹಾಗಾಗಿ ನಾನು ಫಸ್ಟ್ ತಲೆ ಬಾಚ್ಕೊಳ್ಳೋಣ ಅಂತ ಬಾಚ್ಕೋತಾ ಇದ್ದೀನಿ. ನನ್ನ ಕೂದಲಿಗೆ ಒಂದು ಹೇರ್ ಆಯಿಲ್ನ ಬಳಸ್ತೀನಿ. ನಾನು ಅದನ್ನು ಮನೆಯಲ್ಲೇ ಮಾಡ್ಕೊಳೋದು. ನಾನು ಸುಮಾರು 10 ವರ್ಷಗಳಿಂದ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಆಯಿಲ್ನ ಇವತ್ತು ನಾನು ಹೇಗೆ ಮಾಡ್ಕೋತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮಮ್ಮ ಕೊಟ್ಟು ಕಳಿಸಿದ್ರು ಎಲ್ಲನೂ ಊರಿಂದ ಏನೇನು ಅಂತ ಹೇಳಿ. ನನಗಿಲ್ಲಿ ಎಲ್ಲನೂ ಸಿಗಲ್ಲ, ಹಾಗಾಗಿ ಊರಿಂದನೇ ಕೊಟ್ಟು ಕಳಿಸಿದ್ದಾರೆ. ಮೆಹಂದಿ ಸೊಪ್ಪು, ಇದನ್ನೆಲ್ಲ ಸಪ್ರೇಟ್ ಮಾಡಿ ತಿಳ್ಕೊತಾ ಇದ್ದೀನಿ. ಮೆಹಂದಿ ಸೊಪ್ಪು, ಹಾಗೆ ಬೇವಿನ ಸೊಪ್ಪು, ಹಾಗೆ ಕರ್ಬೇವು ಸೊಪ್ಪು, ದಾಸವಾಳದ ಹೂವು ಅಂದರೆ ಕೆಂಪು ದಾಸವಾಳ ಬರುತ್ತಲ್ವ, ಆ ಕೆಂಪು ದಾಸವಾಳದ ಹೂವನ್ನು ಸ್ವಲ್ಪ ಒಣಗಿಸಿದ್ದಾರೆ. ಕೆಂಪು ದಾಸವಾಳನ ಹಸಿದು ಹಾಗೆ ಅಂದರೆ ಫ್ರೆಶ್ ಆಗಿರುತ್ತಲ್ವ ಹೂವು, ಹಾಗೆ ಕೂಡ ಹಾಕ್ಬೋದು. ಬಟ್ ಆಗ ಫ್ರೆಶ್ ಆಗಿರಲ್ವಲ್ಲ ಇಲ್ಲಿ ಕೊಟ್ಟು ಕಳಿಸೋದಕ್ಕೆ ಅಂತ ಹೇಳಿ ಈ ರೀತಿ ಸ್ವಲ್ಪ ಡ್ರೈ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ 1-2 ನೆಲ್ಲಿಕಾಯಿನ ಬಳಸ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ತಾ ಇಲ್ಲ, ಏಕೆಂದರೆ 1 ಲೀಟ್ರ್ ಎಣ್ಣೆನ ನಾನು ಕುದಿಸ್ತಾ ಇರೋದು. ಅದಕ್ಕೆ 2-3 ನೆಲ್ಲಿಕಾಯಿನ ಬಳಸ್ಕೊತಾ ಇದ್ದೀನಿ ಅಷ್ಟೇ. ಯಾವುದನ್ನು ಕೂಡ ಹೆಚ್ಚು ಹಾಕಬಾರ್ದು, ಏಕೆ ಅಂತಂದರೆ ಅತಿಯಾದರೆ ಅಮೃತನೋ ವಿಷ ಅಂತ ಹೇಳ್ತಾರಲ್ವ. ಹಾಗಾಗಿ ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋತಾ ಇದ್ದೀನಿ. ಇದು ಒಣಗಿರೋದ್ರಿಂದ, ಕೆಲವೊಂದು ಐಟಮ್ಸ್ ಒಣಗಿರೋದ್ರಿಂದ ಈ ರೀತಿ ಮಿಕ್ಸಿ ಮಾಡ್ಕೋತೀನಿ. ಹಸಿ ಇದ್ದಿದ್ರೆ ನಾನು ಎಲ್ಲನೂ ಹಾಗೇನೆ ಹಾಕ್ಕೋತಾ ಇದ್ದೆ. ನಂತರ ರುಬ್ಕೊಂಡಿದ್ದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಗೊತ್ತಾಗಲ್ಲ ಎಷ್ಟು ಹಾಕ್ತೀನಿ ಅಂತ ಹೇಳಿ 1 ಲೀಟ್ರ್ ಕ್ಯಾನ್ನಲ್ಲಿ ಅಳತೆಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಹಾಗೆ ಅದು ಫುಲ್ ಕೊಬ್ಬರಿ ಎಣ್ಣೆ ನಾನು ತರಿಸೋದು ಯಾವಾಗಲೂ ಧರ್ಮಸ್ಥಳದಿಂದ. ಅಲ್ಲಿ ಕೊಬ್ಬರಿ ಎಣ್ಣೆ ಫೇಮಸ್ ಅಲ್ವಾ, ಹಾಗಾಗಿ ಅಲ್ಲಿಂದನೇ ತರಿಸ್ತೀನಿ. ಅಡುಗೆಗೂ ಕೂಡ ಅದನ್ನೇ ಬಳಸೋದು. ಇನ್ನು ಇದನ್ನೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥದ್ದನ್ನೆಲ್ಲ ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಅಗಸೆ ಬೀಜದ ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಈ ರೀತಿ ರೋಡೆ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಇದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಅದ್ರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಆದ ನಂತರ ಅದು ಎಲ್ಲ ಸ್ವಲ್ಪ ನೊರೆ ಕಡಿಮೆ ಆಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಇದು ಎಣ್ಣೆ ಆಗಿದೆ ಅಂತ ಹೇಳಿ. ನಂತರ ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಶೋಧಿಸ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಹರಳೆಣ್ಣೆನ ಬಳಸೋದ್ರಿಂದ ನಮ್ಮ ಕೂದಲು ಕಪ್ಪಾಗುತ್ತೆ. ಹಾಗೆ ಹರಳೆಣ್ಣೆನೂ ಕೂಡ ಇದು ಗಾಣದಿಂದ ತಗೊಂಡು ಬಂದಿರೋ ಅಂಥದ್ದು. ಮಿಡಲಲ್ಲಿ ಮದುವೆ ಆದ ಹೊಸದ್ರಲ್ಲಿ ಸ್ವಲ್ಪ ದಿನ ನಾನು ಈ ಎಣ್ಣೆನ ಬಳಸೋದು ಬಿಟ್ಟಿದ್ದೆ. ಆ ಮಿಡಲಲ್ಲಿ ನನಗೆ ಸ್ವಲ್ಪ ವೈಟ್ ಹೇರ್ಸ್ ಕೂಡ ಆಯಿತು, ಹಾಗೆ ಉದುರೋದು ಕೂಡ ಜಾಸ್ತಿ ಆಗಿತ್ತು. ಮತ್ತೆ ಇವಾಗ ನಾನು ಇದನ್ನೇ ಎಣ್ಣೆ ಬಳಸ್ಕೊತಾ ಇದ್ದೀನಿ. ನಂತರ ಇದ್ದಿಲ್ ಪುಡಿನೂ ಖಾಲಿ ಆಗಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದ್ದಿಲ್ ಪುಡಿನ ನಾನು ಸುಮಾರು 1-3 ತಿಂಗಳಿಂದ ಇದನ್ನು ಬಳಸ್ಕೊತಾ ಇದ್ದೀನಿ. ನಂದು ಹಲ್ಲಿನ ಪ್ರಾಬ್ಲಮ್ ತುಂಬ ಅಂದರೆ ತುಂಬಾ ಇತ್ತು. ಏನೂ ಒಂದು ಸ್ವೀಟ್ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಏನು ತಿನ್ನಲಿ ಅಥವಾ ಏನು ತಿನ್ನದೇ ಇರಲಿ, ಸುಮ್ಮನೆ ಇರುವಾಗ ಎಲ್ಲ ಹಲ್ಲು ಜುಮ್ ಅಂತ ಅನ್ನಿಸ್ತಾ ಇತ್ತು. ಆಗ ನಮ್ಮ ಆಂಟಿ ಹೇಳಿದರು, ಈ ರೀತಿ ಮಾಡ್ಕೋ ಇದ್ದಿಲಲ್ಲಿ ಪುಡಿನ, ಸೊ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಅವ್ರಿಗೆ ಆ್ಯಕ್ಚುಲಿ ರೂಟ್ ಕೆನಾಲ್ ಮಾಡಿಸೋದಕ್ಕೆ ಹೇಳಿದ್ರಂತೆ ಡಾಕ್ಟ್ರು. ಈ ಪೌಡರ್ನ ಅವ್ರು ಬಳಸೋದಕ್ಕೆ ನಿಂತ್ಕೊಂಡ್ಮೇಲೆ ಯಾವುದೇ ರೀತಿಯಾದ ರೂಟ್ ಕೆನಾಲ್ ಕೂಡ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಅವ್ರದ್ದು ಹಲ್ಲಿನ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿದೆ. ಹಾಗೆ ಅವ್ರ ಮಕ್ಕಳು ಕೂಡ ಬಳಸ್ತಾ ಇದ್ದಾರೆ ಇದನ್ನು. ಹಲ್ಲಿನ ಪ್ರಾಬ್ಲಮ್ ಅಷ್ಟೇ ಅಲ್ಲದೆ ಹಲ್ಲು ಕೂಡ ವೈಟ್ ಆಗುತ್ತೆ ಇದರಿಂದ. ನನಗೆ ಇದನ್ನು ಬಳಸೋದಕ್ಕೆ ನಿಂತ್ಕೊಂಡು 1 ವಾರದಲ್ಲೇ ಎಫೆಕ್ಟ್ ಗೊತ್ತಾಯಿತು. ಹಲ್ಲು ನೋವು ಬರ್ತಾ ಇದ್ದಿದ್ದಾಗಲಿ ಅಥವಾ ಜುಮ್ ಅಂತ ಅನ್ನಿಸ್ತಾ ಇದ್ದಿದ್ದಾಗಲಿ ಎಲ್ಲನೂ ಕ್ಲಿಯರ್ ಆಯಿತು. ಇದಕ್ಕೆ ಸ್ವಲ್ಪ ಇದ್ದಿಲನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ 1/2 ಕಪ್ನಷ್ಟು ಸಾಸಿವೆ, ಹಾಗೆ 1/4 ಕಪ್ನಷ್ಟು ಮೆಂತ್ಯ ಕಾಳನ್ನು ರುಬ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು, ಬಟ್ ನಾನು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನನಗೆ ಲಾಸ್ಟಲ್ಲಿ ಲವಂಗ ಹಾಕಬೇಕು ಅಂತ ನೆನಪಾಯಿತು. ಇನ್ನೇನು ಬಾಕ್ಸ್ಗೆ ಹಾಕಬೇಕಿತ್ತು, ಆಗ ನನಗೆ ನೆನಪಾಯಿತು. ಲವಂಗ ಇದಕ್ಕೆ ಮೇಯ್ನ್. ಹಲ್ಲು ನೋವಿಗೆ ಅಥವಾ ಏನೇ ಹಲ್ಲು ಪ್ರಾಬ್ಲಮ್ಸ್ಗೂ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಲವಂಗ. ಸೊ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 1 ಗ್ಲಾಸ್ನಷ್ಟು ನಾವು ಇದ್ಲು ಪೌಡ್ರನ್ನ ರೆಡಿ ಮಾಡಿಕೊಂಡ್ರೆ ಸುಮಾರು 3 ತಿಂಗಳಂತೂ ಬಂದೇ ಬರುತ್ತೆ. ಒಬ್ಬರಿಗೆ 3 ತಿಂಗಳು ಯೂಸ್ ಮಾಡ್ಬೋದು, 3ರಿಂದ ಹೆಚ್ಚು ಕಡಿಮೆ 4 ತಿಂಗಳು ಕೂಡ ಯೂಸ್ ಮಾಡ್ಬೋದು.
ನಾನು ಇದನ್ನು ಗ್ಲಾಸ್ ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಡೈಲಿ ಯೂಸ್ಗೆ ಒಂದು ಪ್ಲಾಸ್ಟಿಕ್ ಡಬ್ಬಿಗೂ ಕೂಡ ಹಾಕ್ಕೊಂಡು ಡೈಲಿ ಯೂಸಿಗೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ನೀರು ಸೋಕಿಸ್ಬಾರ್ದು, ನೀರು ಸೋಕಿಸಿದ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ಆ್ಯಕ್ಚುಲಿ ಫಸ್ಟಿಗೆ ನಮ್ಮಮ್ಮ ಮಾಡ್ಕೊಡುವಾಗ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಹಾಕಿ ಮಿಕ್ಸಿ ಮಾಡಿದರು. ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಬೆಳ್ಳುಳ್ಳಿ, ಹಾಗಾಗಿ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಇನ್ನು ಚಾಕ್ಲೇಟ್ ಕೂಡ ಖಾಲಿ ಆಗಿತ್ತು. ನಾನು ಚಾಕ್ಲೇಟ್ನ ಯಾವಾಗಲೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇರ್ತೀನಿ. ಆವಾಗ ಚಾಕ್ಲೇಟ್ ತಿಂತಾ ಇರ್ತೀನಿ, ನನಗೆ ತುಂಬಾ ಇಷ್ಟ, ಹಾಗಾಗಿ ಮನೆಯಲ್ಲೇ ಮಾಡಿಟ್ಕೋತೀನಿ. ಇನ್ನು 1 ಕಪ್ನಷ್ಟು ಕೋಕೋ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಬೆಲ್ಲನ ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಬೆಣ್ಣೆ ಅಥವಾ ತುಪ್ಪ ಇಲ್ಲದೆ ಇರುವಾಗ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ಕೋತೀನಿ. ಕೊಬ್ಬರಿ ಎಣ್ಣೆ ಈ ಥರ ಕಾಯಿಸಿ ಹಾಕೋದ್ರಿಂದ ಕೊಬ್ಬರಿ ಎಣ್ಣೆ ಫ್ಲೇವರ್ ಇರೋದಿಲ್ಲ ಚಾಕ್ಲೇಟಲ್ಲಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಾಕ್ಲೇಟ್ ಮೋಲ್ಡ್ ಬರುತ್ತಲ್ವ ಅದಕ್ಕೆ ಹಾಕಿ ಇಟ್ಟರೆ ಒಂದು 4 ಅವರ್ಸ್ ಬಿಟ್ಟರೆ ಸಾಕು, ಫ್ರಿಜ್ಜಲ್ಲಿ ಚಾಕ್ಲೇಟ್ ರೆಡಿ ಆಗುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ಲೇವರ್ಗೆ ಅಂತ ಹೇಳಿ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು, ಏಕೆಂದರೆ ಇದಕ್ಕೆ ಶುಗರ್ ಬಳಸಿಲ್ಲ, ಹಾಗೆ ಯಾವುದೇ ರೀತಿಯಾದ ರಿಫೈನ್ಡ್ ಆಯಿಲ್ ಕೂಡ ಬಳಸಿಲ್ಲ. ಶುಗರ್ ಬಳಸೋದು ನಾನು ತುಂಬ ಕಡಿಮೆ, ನಾನು ಶುಗರ್ ಆಲ್ಮೋಸ್ಟ್ ಇಟ್ಕೊಳೋದೇ ಇಲ್ಲ ಮನೆಯಲ್ಲಿ. ಎಲ್ಲೋ ಒಂದೊಂದು ಸರಿ ಯಾವುದಕ್ಕಾದ್ರೂ ಬೇಕೇ ಬೇಕು ಅನ್ನೋದಕ್ಕೆ ಮಾತ್ರ ಶುಗರ್ ಬಳಸ್ತೀನಿ ಅಷ್ಟೇ. ಶುಗರ್ ಬದಲಾಗಿ ಆಲ್ಟರ್ನೇಟ್ ಆಗಿ ನಾನು ಕೆಂಪು ಕಲ್ ಸಕ್ಕರೆ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೋತಾ ಇರ್ತೀನಿ. ಮೋಲ್ಡ್ಗೆಲ್ಲ ಹಾಕಿ 4 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಚಾಕ್ಲೇಟ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಚಾಕ್ಲೇಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಕೊಬ್ಬರಿ ಎಣ್ಣೆನಲ್ಲಿ ಮಾಡಿದ್ದೀವಿ ಅಂತ ಅನಿಸಲ್ಲ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.